ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಧಾಕರ್ ಮಾತಾಡ್ತಾ ಇದ್ದೀನಿ. ಸೊ ಭೈರತಿ ರಣಗಲ್ ನೋಡ್ಕೊಂಬಂದೆ, ಇವಾಗ ತಾನೇ ನೋಡ್ಕೊಂಬಂದೆ. ನೋಡಿದ ತಕ್ಷಣ ಸೊ ಅದ್ರೊಂದು ಹಾನೆಸ್ಟ್ ರಿವ್ಯೂ ನಿಮ್ಗೆಲ್ಲ ಶೇರ್ ಮಾಡಬೇಕು ಅನಿಸ್ತು. ನಿಮ್ಮ ಫ್ಯಾಮಿಲಿ ಜೊತೆ ನೀವೇನಾದ್ರೂ ಈ ವೀಕೆಂಡ್ ಏನೋ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ರೆ ಭೈರತಿ ರಣಗಲ್ ಇಸ್ ದ ಬೆಸ್ಟ್ ಆಪ್ಷನ್. ಅದರಲ್ಲಿ ಸ್ವಲ್ಪ ವೈಲೆನ್ಸ್ ಇರುತ್ತೆ, ಅದು ಓಕೆ ಅನ್ಸಿದ್ರೆ ನಿಮ್ಗೆ ಸಿನಿಮಾ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಸೊ ಶಿವಣ್ಣ ಅವ್ರು ಆಸ್ ಯೂಶುವಲ್ ನಿಮ್ಗೆ ಆ ಲುಕ್ ಗೊತ್ತಲ್ಲ, ನೀವು ಜೈಲರಲ್ಲಿ ಅವ್ರದ್ದೊಂದು ಲುಕ್ಕಿಗೆ ಬರೀ ಅದೊಂದು 10-15 ಸೆಕೆಂಡ್ ಸೀನ್ಗೆ ಹೆಂಗೆ ಫುಲ್ ವೈರಲ್ ಆಗಿದ್ರು ಆ ವರ್ಷನ್ ಇಡೀ ಸಿನಿಮಾ ಇರುತ್ತೆ ನಿಮ್ಗೆ ಇದರಲ್ಲಿ ಭೈರತಿ ರಣಗಲಲ್ಲಿ. ಸೊ ಇದರಲ್ಲಿ ಮೈನ್ ಮಾತಾಡ್ಬೇಕಾಗಿರೋದು ಡೈರೆಕ್ಟರ್ ನರ್ತನ್ ಅವ್ರ ಬಗ್ಗೆ. ಈಗ ಮಫ್ತಿ ಅನ್ನೋ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ, ಅದು ಶಿವಣ್ಣ ಅವ್ರನ್ನ ಇಟ್ಕೊಂಡು ಅದ್ರ ಪ್ರೀಕ್ವೆಲ್ ಅಂದ್ರೆ ಈ ಸಿನಿಮಾ ಮಫ್ತಿಗಿನ ಮುಂಚೆ ಶಿವಣ್ಣ ಏನಾಗಿದ್ರು ಅನ್ನೋ ಒಂದು ಕಥೆನ ಬೇಸ್ ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ಸೊ ಶಿವಣ್ಣ ಅಂದಾಗ ಅವ್ರಿಗೆ ಈ ಒಂದು ಏಜ್ ಫ್ಯಾಕ್ಟರು, ಅವ್ರಿಗೊಂದು ಹೆಲ್ತ್ ಇಶ್ಯೂಸು ಅವೆಲ್ಲ ಇರುತ್ತೆ. ಆ ರಿಸ್ಟ್ರಿಕ್ಷನ್ಸ್ನೆಲ್ಲ ಇಟ್ಕೊಂಡು ಕೂಡ ಶಿವಣ್ಣವರ ಏಜ್ಗೆ, ಶಿವಣ್ಣವರ ಫೇಮ್ಗೆ, ಅವ್ರ ಘನತೆಗೆ ಎಲ್ಲೂ ಕೂಡ ಕಮ್ಮಿ ಆಗದೆ ಇರೋ ಥರ ಒಂದು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿದ್ದಾರೆ ನರ್ತನ್ ಅವರು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸೀನ್ನ ಒಳ್ಳೆ ಮುತ್ತಿನ ಥರ ಪೋಣಿಸ್ಕೊಂಡು ಹೋಗಿದ್ದಾರೆ. ಎವ್ರಿ ಸೀನ್ ಅವ್ರು ಅಂದರೆ ಈಗ ನೆಕ್ಸ್ಟ್ ಅವ್ರು ಏನೋ ಒಂದು ಸೀನ್ ಬರ್ದಿಟ್ಕೊಂಡಿರ್ತಾರೆ, ಅಂದರೆ ಒಂದು ಇಂಟರ್ವೆಲ್ ಬ್ಲಾಕ್ಗೆ, ಆ ಬ್ಲಾಕಿಗೆ ಕನೆಕ್ಟ್ ಆಗೋ ಥರ ಫಸ್ಟ್ ಸೀನೇ ಒಂದು ಸೀನ್ ಏನೋ ಮಾಡಿಟ್ಟಿರ್ತಾರೆ. ಸೊ ಅಷ್ಟು ಸೆನ್ಸಿಬಲ್ ಆಗಿ, ಅಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿ ನರ್ತನ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಾನು ಏನು ಹೇಳೋದು ಅಂದರೆ, ಕನ್ನಡದಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದು, ನೆಕ್ಸ್ಟ್ ಯಾರಿಗಾದ್ರೂ ಎಷ್ಟಕ್ಕೆ ಸಿನಿಮಾ ಮಾಡೋಂಥ ಕೆಪಾಸಿಟಿ, ಆ ಕೆಪಬಿಲಿಟಿ ಇರೋ ಡೈರೆಕ್ಟರ್ ಯಾರು ಅಂತ ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ನರ್ತನ್ ಅವರಂತರೂ ನೆಕ್ಸ್ಟ್ ಲೆವೆಲ್ ಸಿನಿಮಾ ಮೇಕರ್ ಆಗ್ತಾರೆ. ಈ ಸಿನಿಮಾ ಆದ್ಮೇಲಂತೂ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಸೊ ಮ್ಯೂಸಿಕ್ ಇನ್ನೊಂದು ಹೆಜ್ಜೆ ಮೇಲಿದ್ದಿದ್ರೆ ಶಿವಣ್ಣ ಅವ್ರಿಗೆ ಇದೊಂದು ಓಂ ಜೋಗಿ ಅವರೊಂದು ಕಲ್ಟ್ ಸಿನಿಮಾಗಳು ಏನಿದಾವಲ್ಲ ಆ ಜಾನರಿಗೆ ರೀಚ್ ಆಗ್ತಿದ್ದಂಥ ಸಿನಿಮಾ ಅಂದ್ರೆ ಭೈರತಿ ರಣಗಲ್. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಈ ವೀಕೆಂಡ್ ಏನೋ ಪ್ಲಾನ್ ಮಾಡ್ತಾ ಇದ್ರೆ ಸೊ ಭೈರತಿ ರಣಗಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್.